ಗೊತ್ತಾಯ್ತಾ ಆತ್ಮೀಯರೇ, ಇವತ್ತು ಸ್ವಪ್ನಮಂಟಪ ಎನ್ನುವಂಥ ಬರಗೂರು ಮೇಷ್ಟ್ರ ಸಿನಿಮಾವನ್ನು ನಾವು ನೋಡಿ ಭಾಳ ಆನಂದಪಟ್ವಿ. ಇಡೀ ಕರ್ನಾಟಕದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಒಟ್ಟಾರೆ ಬರಗೂರು ಮೀಮಾಂಸೆಯನ್ನೇ ತಂದು ಇಲ್ಲಿ ಇಡೀ ಸಿನಿಮಾದ ಮುಖಾಂತರ ಅದನ್ನು ಪ್ರದರ್ಶನ ಮಾಡುವಂಥ ಪ್ರಯತ್ನವನ್ನು ಇಟ್ಟಿದ್ದಾರೆ. ಮತ್ತು ಸ್ತ್ರೀ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವುದರ ಮುಖಾಂತರ ಸ್ತ್ರೀ ಸಮಾನತೆಗೆ ಒಂದು ಗೌರವವನ್ನು ತಂದುಕೊಡುವಂಥ ಚಿತ್ರ ಇದಾಗಿದೆ. ಸದಭಿರುಚಿಯ ಚಿತ್ರ ಮತ್ತು ಎಲ್ಲ ಇಡೀ ಕುಟುಂಬ ವರ್ಗ ನೋಡುವಂಥ ಚಿತ್ರ ಇದಾಗಿದ್ದು, ಮತ್ತು ಬಂಡವಾಳಶಾಹಿಗಳು ಯಾವ ರೀತಿ ಪಾರಂಪರಿಕ ಕಟ್ಟಡಗಳನ್ನು ನಾಶ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು, ಅದರ ಉಳಿವಿಗಾಗಿ ಇಡೀ ಜನಸಂಸ್ಕೃತಿ ಎನ್ನುವಂಥದ್ದು, ಜನಚಳವಳಿ ಎನ್ನುವಂಥದ್ದು ಹೇಗೆ ಹೋರಾಟವನ್ನು ಮಾಡಬೇಕು, ಆ ಮುಖಾಂತರ ನಮ್ಮ ಕಲೆ ಮತ್ತು ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಎನ್ನುವಂಥ ವಾಸ್ತವ ಚಿತ್ರಣವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ನಿರ್ದೇಶಕರಾದಂಥ ಬರಗೂರು ರಾಮಚಂದ್ರಪ್ಪ ಸರ್ ಮತ್ತು ಅವರ ಎಲ್ಲ ತಂಡಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗಾಗಿ ಸಿನಿಮಾವನ್ನು ಎಲ್ಲರೂ ನೋಡಿ ಆನಂದ ಪಡಬೇಕು ಅಂತೇಳಿ ಈ ಮುಖಾಂತರ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಸಿನಿಮಾ ತುಂಬ ಚೆನ್ನಾಗಿದೆ, ಕುಟುಂಬ ಸಮೇತ ವೀಕ್ಷಿಸಬಹುದು. ನಮ್ಮ ಹೆಚ್ಚಿನ ಮೇಷ್ಟ್ರು ಬರಗೂರು ರಾಮಚಂದ್ರ ಕಥೆ ಮತ್ತು ನಿರ್ದೇಶನ ಮಾಡಿರ್ತಕ್ಕಂಥ ಈ ಸ್ವಪ್ನಮಂಟಪ ಚಿತ್ರ ಏನಿದೆ, ಈಗ ತಾನೇ ನೋಡ್ಬಿಟ್ಟು ನಾವು ಬಂದ್ವಿ. ಈ ಒಂದು ಚಿತ್ರ ಈಗಿನ ಸಾಮಾಜಿಕ ನೆಲೆಗಟ್ಟಿಗೆ ತುಂಬ ಸೂಕ್ತವಾಗಿರ್ತಕ್ಕಂಥ ಚಿತ್ರವಾಗಿದೆ. ಮನಸ್ಥಿತಿಗಳ ಮೇಲೆ ಹೋಲಿಕೆ ಆಗಿರ್ತಕ್ಕಂಥ ಚಿತ್ರವಾಗಿದೆ ಇದು. ಹಾಗಾಗಿ ಎಲ್ಲರೂ ಒಂದು ಚಿತ್ರವನ್ನು ನೋಡಿ ಭಾಳ ತುಂಬ ಖುಷಿಯಾಯಿತು. ಇದು ಈಗಿನ ಸಮಾಜದ ಜೀವನಕ್ಕೆ ತುಂಬ ಸಡಿಲವಾಗಿ ಬರಗೂರು ಮೇಷ್ಟ್ರವರ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಘಟನೆಯನ್ನು ಇಟ್ಕೊಂಡು ಅದನ್ನು ಇವತ್ತಿನ ಸಾಮಾಜಿಕವಾಗಿರ್ತಕ್ಕಂಥ ಸನ್ನಿವೇಶಕ್ಕೆ ಯಾವ ರೀತಿಯಲ್ಲಿ ಬಳಸ್ಕೋಬೋದು ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮೌಢ್ಯಗಳನ್ನು ಯಾವ ರೀತಿಯಲ್ಲಿ ನಿರಾಕರಿಸ್ಬೋದು ಮತ್ತು ಆ ಮೌಢ್ಯಗಳನ್ನು ತೊಡೆದುಹಾಕಲು ಹೇಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಜಾತಿ ವಿಮೋಚನೆ ಬಗ್ಗೆಯೂ ಕೂಡ ನಾವೊಂದು ಸಂದೇಶ ಇದೆ. ಇದು ಇವತ್ತಿನ ಒಂದು ಪ್ರಸ್ತುತ ಸನ್ನಿವೇಶಕ್ಕೆ ತುಂಬ ಅನ್ವಯವಾಗ್ತಕ್ಕಂಥ ಮತ್ತು ಒಳ್ಳೆಯ ಒಂದು ಮಾಹಿತಿಯನ್ನು ಮತ್ತು ಮೆಸೇಜನ್ನು ಕೊಡ್ತಕ್ಕಂಥ ಸಿನಿಮಾ ಅಂತ. ಬರಗೂರು ಅವರ ನಿರ್ದೇಶನದ ಸ್ವಪ್ನಮಂಟಪ ಸಿನಿಮಾ ತುಂಬ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಸಾಮಾಜಿಕ ವ್ಯವಸ್ಥೆ ಒಳಗಡೆ ಇರುವಂಥ ಚಾರಿತ್ರಿಕವಾದಂಥ ನಿರ್ಮಾಣವಾಗಿರುವಂಥ ನಮ್ಮ ಹಿಂದಿನ ಪಾರಂಪರಿಕ ವಿಚಾರಗಳೇನಿದೆ ಅದನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಸಿನಿಮಾದ ಕೊನೆಯ ಹಂತ ಇದೆಯಲ್ವ, ಪ್ರೀತಿಸಿದವ್ರನ್ನ ಯಾವತ್ತೂ ಕೂಡ ಯುವ ಪೀಳಿಗೆ ಕೈ ಬಿಡಬಾರ್ದು. ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್, ಸ್ವಪ್ನಮಂಟಪದ ಬಗ್ಗೆ. ಮೇಷ್ಟ್ರು ನಿರ್ದೇಶನದ ಸ್ವಪ್ನಮಂಟಪ ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ. ಅವರು ಶಿಕ್ಷಣದ ಮುಖಾಂತರವೇ ಒಂದು ಮುಖ್ಯ ಸಂದೇಶವನ್ನು ತಲುಪಿಸಿದ್ದಾರೆ ಸಮಾಜಕ್ಕೆ. ಒಬ್ಬ ಶಿಕ್ಷಕಿ ಯಾವ ರೀತಿಯಾಗಿ ಮಕ್ಕಳಿಗೆ ಪಾಠವನ್ನು ಮಾಡುವುದರ ಜೊತೆಗೆ ಒಂದು ನೈತಿಕತೆಯನ್ನು ತಿಳಿಸ್ಕೊಡ್ತಾ ನಮ್ಮ ಇತಿಹಾಸ ಪರಂಪರೆಯನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸ್ವಪ್ನಮಂಟಪವನ್ನು ಉಳಿಸಿಕೊಳ್ಳುವ ಹಂತದಲ್ಲಿ ಅವರು ಮಾಡಿದಂಥ ಹೋರಾಟ, ಆ ಸಂಘರ್ಷ ಇವೆಲ್ಲವೂ ಕೂಡ ನಮ್ಮ ಇವತ್ತಿನ ಯುವಜನತೆಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇದು ಮಾದರಿಯಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ತುಂಬ ಪ್ರಜ್ಞಾಪೂರ್ವಕವಾಗಿ ಮೇಷ್ಟ್ರು ಇಂತಹದೊಂದು ಕಥೆಯನ್ನು ಎಳೆದು ಇವತ್ತಿನ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಹಾಗಾಗಿ ಮೇಷ್ಟ್ರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.